ನಮಸ್ಕಾರ ವೀಕ್ಷಕರೇ, ನಮ್ಮ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು 14ನೇ ಕಂತಿನ ಹಣದ ಬಗ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಎಲ್ಲರೂ ಕೂಡ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈ ಒಂದು ಬೈ ಎಲೆಕ್ಷನ್ ನ ಒಂದು ಪ್ರಚಾರದಲ್ಲಿ ಮುಳುಗಿರುವಂತದ್ದು. ಈಗಾಗಲೇ ಎಲ್ಲ ಸಚಿವರು ಕೂಡ ಸಚಿವ ಸಂಪುಟ ಎಲ್ಲನೂ ಕೂಡ ಈಗ ಪ್ರಚಾರ ಮಾಡ್ತಾ ಇರುವಂತದ್ದು. ಅಂತದರಲ್ಲಿ ಈಗ ಸಿಗ್ಗಾಮಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು 14ನೇ ಕಂತಿನ ಬಿಡುಗಡೆ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಚಾರದ ಸಭೆಯಲ್ಲಿ ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ? 14ನೇ ಕಂತಿನ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅದನ್ನಷ್ಟೇ ಹೇಳಿ ಅಂತ ನೀವು ಕೇಳ್ತಾ ಇರ್ತೀರಿ. ಅದನ್ನೆಲ್ಲನೂ ಕೂಡ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಶಕ್ತಿ ಯೋಜನೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿರುವಂತದ್ದು. ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗ್ತಾ ಇದೆ, ಅದರ ಬಗ್ಗೆ ಸಚಿವ ಸಂಪುಟ ಸಭೆಯನ್ನು ಕೂಡ ನಡೆಸೋರಿದ್ದಾರೆ. ಅದರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಅಪ್ಡೇಟ್ ಇದೆ, ಮುಖ್ಯವಾದಂಥದ್ದು, ಎಲ್ಲರೂ ಮಹಿಳೆಯರು ನೋಡಲೇಬೇಕಾದಂತಹ ಮಾಹಿತಿ ಇದೆ. ಆ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ 2 ಬಿಗ್ ಅಪ್ಡೇಟ್ಗಳು ನಿಮಗೆ ಸಿಕ್ಬಿಡತ್ತೆ. ಅದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇನ್ನೊಂದು ವೀಕ್ಷಕರೇ, ನಾನು ಇನ್ನು ಲೇಟ್ ಮಾಡೋದಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೊಂದು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ನಮ್ಮ ಚಾನಲ್ ಲಿಂಕು. ಸೊ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಹೇಗೆ ಮೇಲೆ ಎತ್ತು ತಂದಿದ್ದೀರಾ ಅದೇ ರೀತಿಯಾಗಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ, ಮತ್ತೇನಿಲ್ಲ. ಈಗ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 13ನೇ ಕಂತಿನ ಹಣದವರೆಗೂ ಕೂಡ ನೀವು ಪಡೆದಿದ್ದೀರಾ. ಇನ್ನು 14ನೇ ಕಂತಿನ ಹಣಕ್ಕೆ ನಿಮ್ಗೆ ಈಗಾಗಲೇ ಬರಬೇಕಾಗಿತ್ತು, ಆಲ್ರೆಡಿ ಕ್ಲಿಯರ್ ಕೂಡ ಆಗಬೇಕಾಗಿತ್ತು. ದೀಪಾವಳಿ ಹಬ್ಬನೂ ಕೂಡ ಮುಗಿತು, ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಬಹಳಷ್ಟು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಅಂಥದ್ರಲ್ಲಿ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಚಿವರು ಕೂಡ ಇಲೆಕ್ಷನ್ಗೆ ಮುಳುಗಿದ್ದಾರೆ, ಎಲೆಕ್ಷನ್ ನಲ್ಲಿ ಪ್ರಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲೆಕ್ಷನ್ ನಲ್ಲಿ ಯಾರನ್ನ ಒಂದು ನಿಲ್ಲಿಸಿರ್ತಾರೆ ಅವರನ್ನ ಗೆಲ್ಲಿಸಿ ತರುವಂತಹ ಒಂದು ಪಕ್ಷದ ಒಂದು ಕರ್ತವ್ಯ ಆಗಿರತ್ತೆ. ಅದಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಡೆ ಜನರ ಒಂದು ಇದನ್ನ ನೋಡ್ಬೇಕಲ್ವಾ. ಸೊ ಜನರಿಗೋಸ್ಕರ ಈಗ ಕೊಟ್ಟಿರುವಂತಹ ಯೋಜನೆಗಳನ್ನ ನೀಡಬೇಕಾಗತ್ತೆ. ಅದಕ್ಕೆ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಒಂದು ಸಚಿವ ಒಂದು ಏನು ನಡೆಸ್ತಾ ಇರ್ತಾರಲ್ಲ ಈ ಒಂದು ಪ್ರಚಾರ, ಅಂತದ್ರಲ್ಲಿ ಕೊಟ್ಟಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು. ಇಲ್ಲಿ ಸಿಗ್ಗಾಮಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಈಗಾಗಲೇ ನಾವು ಸಿಎಂ ಅವರ ಹತ್ರ ಕೂಡ ಮಾತನಾಡಿದೀವಿ. ಹಣಕಾಸು ಇಲಾಖೆಯಿಂದ ಫಂಡ್ ಕೂಡ ರಿಲೀಸ್ ಆಗ್ತಾ ಇದೆ, ಇನ್ನೇನು ನಿಮ್ಮ ಖಾತೆಗೆ ಬರೋದು ಬಾಕಿ ಇದೆ. ಬರೀ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ್ರೆ ಸಾಕೋದು ಹಣ ನಿಮ್ಮ ಖಾತೆಗೆ ಬಂದ ಹಾಗೇನೆ. ಯಾಕಂದ್ರೆ ಬಹಳ ಪ್ರೊಸೆಸಿಂಗ್ ಇರೋದಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂತಂದ್ರೆ ಸಾಕು, ಅಲ್ಲಿಂದ ಟ್ರೆಜರಿಗೆ ಪುಷ್ ಆಗಿಬಿಡುತ್ತೆ. ಅಲ್ಲಿಂದ DPT ದಿಂದ ನಿಮ್ಮ ಒಂದು ಅಕೌಂಟ್ಸ್ ಗಳಿಗೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ತಾ ಬರ್ತವೆ. ಇಷ್ಟು ಸೈಕಲ್ ತರ ಪ್ರೊಸೆಸಿಂಗ್ ಇರುತ್ತೆ. ಇನ್ನು ಸಿಎಂ ಅವರು ಹಣಕಾಸು ಇಲಾಖೆಗೆ ನೋಟಿಸ್ ಅನ್ನು ಹೊರಡಿಸ್ಬಿಟ್ಟು ಅಲ್ಲಿಂದ ಫಂಡ್ ಅನ್ನ ರಿಲೀಸ್ ಮಾಡಿದ್ರೆ ಸಾಕು, ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನಿಮ್ಮೆಲ್ಲರ ಖಾತೆಗೆ ಬಂದ್ಬಿಡತ್ತೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಇನ್ನು 2-3 ದಿನಗಳಲ್ಲಿ ಹಣ ರಿಲೀಸ್ ಆಗತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಇದನ್ನ ನೋಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಇದುವರೆಗೂ ಕೂಡ ಆಗಸ್ಟ್ ವರೆಗೂ ಕೂಡ ನೀವು ಹಣವನ್ನ ಪಡೆದಿದ್ದೀರಿ. ಇನ್ನು ಸೆಪ್ಟೆಂಬರ್ ತಿಂಗಳದ ಹಣ ಬರಬೇಕಾಗಿದೆ. ಅದೇ ರೀತಿಯಾಗಿ ಅಕ್ಟೋಬರ್ದು ಕೂಡ ಬರಬೇಕಾಗಿದೆ. ಆದ್ರೆ ನಾವು ಸೆಪ್ಟೆಂಬರ್ ತಿಂಗಳದ ಹಣವನ್ನ ಹಾಕೊಡ್ತಾ ಇದೀವಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅಕ್ಟೋಬರ್ದೇನು ಮಾತಾಡಲಿಲ್ಲ, ಸೆಪ್ಟೆಂಬರ್ ತಿಂಗಳದ ಮಾತ್ರ ಹಣವನ್ನ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ 14ನೇ ಕಂತಿನ ಹಣ ಇನ್ಮೇಲಿಂದ ನಿಮಗೆ 2-3 ದಿನಗಳಲ್ಲಿ ಬಿಡುಗಡೆ ಆಗತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. 2-3 ದಿನಗಳಲ್ಲಿ ಅಂದ್ರೆ ಈಗಾಗಲೇ ನೋಟಿಸ್ ಅನ್ನ ಹೊರಡಿಸಿದೀವಿ. ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಬೇಕಾಗಿದೆ. ಒಂದು ಕಂತಿಗೆ ಸುಮಾರು 2400 ಕೋಟಿದಿಂದ 2500 ಕೋಟಿವರೆಗೆ ಹಣ ನಮಗೆ ಬೇಕಾಗತ್ತೆ. ಅಷ್ಟು ಹಣ ಬಂದ್ಬಿಟ್ರೆ ಸಾಕು, ನಿಮ್ಮೆಲ್ಲರ ಖಾತೆಗೆ ಹಣವನ್ನ ನಾವು ಮುಟ್ಟಿಸುವಂತಹ ಕೆಲಸವ ನಾವು ಮಾಡ್ತೀವಿ. ಇನ್ನೇನು 13ನೇ ತಾರೀಕು ಎಲೆಕ್ಷನ್ ಇದೆ, ಅಷ್ಟರೊಳಗೆ ನಿಮ್ಗೆ ಹಣ ಖಂಡಿತ ಬರುತ್ತೆ. ಈಗಾಗಲೇ ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ನೋಡಿರ್ಬೋದು ಯಾವ ರೀತಿಯಾಗಿ 2-3 ಕಂತುಗಳು ಒಂದೇ ವಾರದಲ್ಲಿ ಬಂದಿರುವಂಥದ್ದು. ಎಲೆಕ್ಷನ್ ಅವರು ವೋಟ್ ಹಾಕ್ತಾರಂತ ಹೇಳ್ಬಿಟ್ಟು ನಿಮ್ಗೆ ಹಣ ಹಾಕಿದ್ರೆ ಅದೇ ನಮ್ಗೆ ಗೊತ್ತಿಲ್ಲ, ಆದ್ರೆ ಹಣ ಮಾತ್ರ ಎಲೆಕ್ಷನ್ ಟೈಮ್ನಲ್ಲಿ ಸ್ಪೀಡ್ ಆಗಿ ಬಂದಿದ್ವು. ಅದೇ ರೀತಿಯಾಗಿ ಈಗೂ ಕೂಡ ಸ್ಪೀಡ್ ಆಗಿ ಹಣ 100% ಬರುತ್ತೆ. ಸ್ಪೀಡ್ ಆಗಿ ಅಂದ್ರೆ ಒಂದೇ ಕಂತು ಬರುತ್ತೆ, ಆದ್ರೆ 100% ಗ್ಯಾರಂಟಿ ಬರುತ್ತೆ ಅಂತ ನಂಬಿಕೆ ಬರ್ತಾ ಇದೆ. ಈಗ ಹೇಳಿಕೆಗಳು ಕೂಡ ಬಂದಿದ್ದಾವೆ. ಆದಷ್ಟು ಈ ಒಂದು 13ನೇ ತಾರೀಕು ಒಳಗಾಗಿನೇ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಿರತ್ತೆ.
ಓಕೆನಾ. ಸೊ ಈಗ ಒಂದು 2-3 ದಿನಗಳ, ಈಗ ಬರೀ ಒಂದು 2 ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾದರೆ ಒಂದು 3-4 ದಿನಗಳಲ್ಲಿ ನಿಮ್ಮ ಖಾತೆಗೆ ಬಂದು ಕ್ಲಿಯರ್ ಆಗಿರುತ್ತೆ ಅನ್ನುವಂತಹ ಅಪ್ಡೇಟು ಸರ್ಕಾರದಿಂದ ನಮಗೆ ದೊರಕಿರುವಂಥದ್ದು. ಸೊ ಅದನ್ನು ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ವೀಕ್ಷಕರೇ. ಬಹಳಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ 14ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಿ. ಈಗ ದೀಪಾವಳಿ ಹಬ್ಬಕ್ಕೆ ಮುಖ್ಯವಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇರ್ತೀರಿ. ಯಾಕಂದರೆ ತುಂಬ ಬಡ ಜನರು ಕೂಡ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಸೊ ಅವರಿಗೆ ಒಂದು 2,000 ರೂಪಾಯಿ ಸಿಕ್ಕರೆ ಸಾಕು, ಬರೀ ದೀಪಾವಳಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇರ್ತಾರೆ. ಯಾಕಂದರೆ ತಮ್ಮ ಮನೆಯಲ್ಲಿ ಅಷ್ಟೇ ಆಚರಿಸಿದ್ರು ಸಹಿತ ಅದು ಅದ್ದೂರಿನೇ. ಯಾಕಂದರೆ ಆ ಒಂದು ಫ್ರೀಯಾಗಿ 2,000 ರೂಪಾಯಿ ಬಂದುಬಿಟ್ರೆ ತಮ್ಮ ಮಕ್ಕಳಿಗೆ ಏನಾದರೂ ಕೊಂಡಿಸ್ಬಿಟ್ರೆ ಅಷ್ಟೇ ಅವರಿಗೆ ಖುಷಿಯಾಗಿರುತ್ತೆ, ಮತ್ತೇನಿಲ್ಲ. ಒಂದು ಹೆಲ್ಪ್ ಆಗಲಿ ಅಂತ ಈಗ ಮತ್ತೇನಿಗೆ ಒಂದು ಸರ್ಕಾರ ಈ ಸಾರಿ ಬಿಡಬೇಕಾಗಿತ್ತು ದೀಪಾವಳಿಗೆ, ಒಂದು ಸ್ವಲ್ಪ ಡಿಲೇ ಆಗಿದೆ, ಇರಲಿ. ಈಗಾದರೂ ಸ್ಪೀಡಾಗಿ ಅಮೌಂಟ್ ಹಾಕಿದ್ರೆ ಜನರಿಗೆ ಹೆಲ್ಪ್ ಆಗುತ್ತೆ. ನನ್ನ ಮನವಿ ಕೂಡ ಸರ್ಕಾರಕ್ಕೆ ಆದಷ್ಟು ಬೇಗ ರಿಲೀಸ್ ಮಾಡಿ ಹಣವನ್ನು ಅಂತ. ಈಗ ನೀವು ಕೇಳ್ಬೋದು, ಹಿಂದಿನ ವಿಡಿಯೋಸ್ಗಳಲ್ಲಿ ನೀವು ಹೇಳಿದ್ರಿ ಈಗಾಗಲೇ ಬಿಡುಗಡೆ ಆಗಿದೆ ಅಂತ. ಅದು ಬಿಡುಗಡೆ ಆಗಿಲ್ಲ. ಎಲ್ಲಿಂದ ಹಣ ಬಂದಿದೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. 2-3% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತ ಹೇಳ್ಬೋದು. ಅದು ಎಲ್ಲಿಂದ ಅಂದರೆ 13ನೇ ಕಂತಿನಲ್ಲಿ ಉಳಿದಂತಹ ಹಣ ಅಂದರೆ ಏನು, 13.87 ಲಕ್ಷ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ರು. ಅದರೊಳಗೆ ಉಳಿದಿರುವಂತಹ ಹಣವನ್ನು ಇಲ್ಲಿ ಹಾಕಿರುವಂಥದ್ದು. ಈ ರೀತಿ ಒಂದು ಟ್ರಾನ್ಸ್ಫರ್ ಮಾಡಿ ಅಪ್ಡೇಟನ್ನು ಮಾಡಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಇನ್ನೂ ಫಂಡು ರಿಲೀಸ್ ಆಗಿಲ್ಲ. ರಿಲೀಸ್ ಆದ ತಕ್ಷಣ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಮಾತನಾಡೋಣ. ಏನೇ ಕ್ವೈರೀಸ್ಗಳು, ಕ್ವಶನ್ಸ್ಗಳು ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ನಲ್ಲಿ ನಮ್ದು ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿಯೇ ಮೆಸೇಜ್ ಮಾಡಿ ಸಾಕು. ನಾನು ನಿಮಗೆ ಕಾಂಟ್ಯಾಕ್ಟ್ನಲ್ಲಿ ಇರೋದು ಮುಖ್ಯವಾಗಿ ನಾನು ಎಲ್ಲಿ ಆ್ಯಕ್ಟಿವ್ ಇರ್ತೀನಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಇರ್ತೀನಿ. ಸೊ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ. ಏನೇ ನಿಮಗೆ ಕ್ವಶನ್ಸ್ ಇರಲಿ, ಯಾವುದೇ ಯೋಜನೆ ಇರಲಿ, ಯಾವುದೇ ಒಂದು ಯೋಜನೆ ಇರಲಿ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಎಲ್ಲದಕ್ಕೂ ಕೂಡ ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿದ್ದರೆ ನಿಮಗೆ ಎಲ್ಲನೂ ಕೂಡ ಕ್ಲಾರಿಟಿ ಸಿಗ್ತಾ ಇರುತ್ತೆ. ಈಗ ನೋಡಿ ವೀಕ್ಷಕರೇ, ಭಾಳ ಲೇಟ್ ಮಾಡೋದು ಬೇಡ, ಆ ವಿಡಿಯೋ ಲಾಂಗ್ ಆಗೋದು ಬೇಡ. ಶಕ್ತಿ ಯೋಜನೆ ಬಗ್ಗೆ ಮಾತನಾಡೋಣ. ಇಲ್ಲಿ ನೋಡಿ, ಶಕ್ತಿ ಯೋಜನೆಯಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡುವಂತಹ ಯೋಜನೆಯನ್ನು, ಚಿಂತನೆಯನ್ನು ಸರ್ಕಾರ ನಡೆಸಿದೆ ಅಂತೆ. ಈಗಾಗಲೇ ಸಚಿವ ಸಂಪುಟ ಸಭೆಯನ್ನು ನಡೆಸೋರಿದ್ರು. ಈ ಎಲೆಕ್ಷನ್ ಸಲುವಾಗಿ ಪೆಂಡಿಂಗ್ ಇಟ್ಟಿರುವಂಥದ್ದು. ಮೊದಲು ಎಲೆಕ್ಷನ್ ಮುಗಿಸ್ಕೊಳ್ತಾರೆ, ನೆಕ್ಸ್ಟು ಎಲೆಕ್ಷನ್ ಮುಗಿದ ತಕ್ಷಣ ಸಚಿವ ಸಂಪುಟ ಸಭೆಯನ್ನು ಮಾಡಿ ಅಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಆಲ್ಮೋಸ್ಟು ಒಂದು 70% ಆದರೂ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡುವಂತಹ ಸಾಧ್ಯತೆ ಇದೆ. ಹಾಗಾದರೆ ಅದು ಸರ್ಕಾರವೇ ಕೊಡುತ್ತಾ ಫ್ರೀಯಾಗಿ, ಅಥವಾ ನೀವು ಮಹಿಳೆಯರು ಅದನ್ನು ಕೊಂಡುಕೊಳ್ಬೇಕಾ? ಅದನ್ನೇನು ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಆದರೆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡುವುದಂತಹ ಚಿಂತನೆಯನ್ನು ನಡೆಸಿದೆ. ಆದರೆ ಯಾಕೆ ಅನ್ನುವಂಥದ್ದು ನಿಮಗೆ ಮಹಿಳೆಯರಿಗೆ ಮುಖ್ಯವಾಗಿ ಗೊತ್ತಿರಲೇಬೇಕಾಗತ್ತೆ. ಯಾಕಂದರೆ ನೀವು ಅದನ್ನು ಯೋಜನೆಯನ್ನು ಪಡಿತಾ ಇದ್ದೀರ ಅಂದರೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಗೊತ್ತಿದ್ರೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನೀವು ಪಡ್ಕೋಬಹುದು. ಏನಾದರೂ ತಪ್ಪು ಮಾಡ್ಲಿಕ್ಕೆ ಹೋದರೆ ನಿಮ್ಮ ಮೇಲೆ ದಂಡ ಬಿದ್ದರೆ ಈ ರೀತಿ ಬೇಡ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಬಹಳಷ್ಟು ಕಂಡಕ್ಟರ್ಗಳು, ಎಲ್ಲ ಕಂಡಕ್ಟರ್ಗಳಲ್ಲ, ಕೆಲವೊಂದಿಷ್ಟು ಕಡೆ ಕಂಡಕ್ಟರ್ಗಳು ಏನು ಮಾಡಿದ್ದಾರೆ ಅಂದರೆ, ಈಗ ನೋಡಿ, ಮಹಿಳೆಯರಿಗೆ ಫ್ರೀ ಟಿಕೆಟನ್ನು ಅಂತ ಹೇಳಿಬಿಟ್ಟು ಫ್ರೀ ಟಿಕೆಟನ್ನು ಕೊಡ್ತಾ ಇರ್ತಾರಲ್ಲ, ಅದೇ ಫ್ರೀ ಟಿಕೆಟನ್ನು ಗಂಡಸರಿಗೂ ಕೊಟ್ಟು ಅವ್ರ ಹತ್ರ ದುಡ್ಡನ್ನು ತೆಗೆದುಕೊಳ್ತಾ ಇರುವಂಥದ್ದು. ಫ್ರೀ ಟಿಕೆಟನ್ನು ಗಂಡಸರಿಗೆ ಕೊಟ್ಟು ಒಂದು ದುಡ್ಡನ್ನು ತೆಗೆದುಕೊಂಡು ಆ ದುಡ್ಡನ್ನು ಸರ್ಕಾರಕ್ಕೆ ಕೊಡ್ತಾ ಇಲ್ಲ, ತಮ್ಮ ಜೇಬಿಗೆ ಹಾಕ್ಕೊಳ್ತಾ ಇರುವಂಥದ್ದು. ಈಗ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನನ್ನ ಹೇಳೋದು ಕ್ಲಿಯರಿಟಿ ಸಿಗಬೇಕು ನಿಮಗೆ. ಈಗ ಗಂಡಸರಿಂದ ಹಣವನ್ನು ತೆಗೆದುಕೊಂಡು ಅವರಿಗೆ ಹಣವನ್ನು ಕೊಟ್ಟಿರುವಂತಹ ಟಿಕೆಟ್ ಕೊಡ್ತಾ ಇಲ್ಲ, ಫ್ರೀ ಟಿಕೆಟ್ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಯಾವ ಟಿಕೆಟ್ ಕೊಡ್ತಾರೋ ಅದೇ ಟಿಕೆಟು ಪುರುಷರಿಗೂ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ ಏನನ್ಸುತ್ತೆ, ಇದು ಕೂಡ ಫ್ರೀ ಟಿಕೆಟು, ಇದು ಕೂಡ ಮಹಿಳೆಯೇ ಅನಿಸ್ಬಿಡುತ್ತೆ. ಆದರೆ ಆ ಒಂದು ತೆಗೆದುಕೊಂಡಿರುವಂತಹ ಹಣ ಕಂಡಕ್ಟರ್ ಜೋಬಿಗೆ ಹೋಗ್ತಾ ಇದೆ. ಈ ರೀತಿ ಬಹಳಷ್ಟು ಕಡೆ ಪ್ರಕರಣ ದಾಖಲೆ ಆಗಿದ್ದಾವೆ. ಅದು ಎಷ್ಟು ದಿನ ಆಯಿತು ಗೊತ್ತಿಲ್ಲ, ಆದರೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಇದರ ಸಲುವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ನಾವು ಕೊಡ್ತೀವಿ ಅಂತ ಒಂದು ಅಪ್ಡೇಟನ್ನು ಬಂದಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಆಗುತ್ತೆ. ಅಲ್ಲಿ ನಿರ್ಣಯ ಆದ ತಕ್ಷಣ ನಾನು ನಿಮಗೆ ತಕ್ಷಣವೇ ಅಪ್ಡೇಟನ್ನು ಕೊಟ್ಬಿಡ್ತೀನಿ. ಅದನ್ನು ಹೇಗೆ ಮಾಡಿಸ್ಕೋಬೇಕು, ಅದನ್ನು ಸರ್ಕಾರವೇ ಕೊಡುತ್ತಾ ಅಥವಾ ನೀವೇ ರೊಕ್ಕ ಕೊಟ್ಟು ಹಣವನ್ನು ಕೊಟ್ಟು ಮಾಡಿಸ್ಕೋಬೇಕಾ, ಇಲ್ಲಪ್ಪ ಸರ್ಕಾರವೇ ಫ್ರೀಯಾಗಿ ಕೊಟ್ಬಿಡತ್ತಾ, ಇದನ್ನೆಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕು ಹೇಳಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಸಾಕು, ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತೆ. ಇಷ್ಟು
ಇದರ ಬಗ್ಗೆ ಕ್ಲಿಯರಿಟಿ ನಮಗೆ ಸಿಕ್ಕಿತ್ತು, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನೇ ಕನ್ಫ್ಯೂಷನ್ ಇದ್ರು ಹೇಳಿದ್ದೀನಲ್ಲ, ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಸೊ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.